ಜಾನಕಿ ಲೇ ಜಾನಕಿ. ರೀ ಓ ಏನು ಮನ್ಗಿದ್ಯಾ ಕೂತ್ಕೊಂಡು ತೂಗುಡ್ಸ್ತಾ ಕೂತಿದ್ದಿಲ್ಲೇ? ನಾನೇ ತಗೊಡ್ಸನೆ ಏನು ಹೇಳಿ. ಯಾಕೆ ಯಾಕೊಂಥರ ಇದೆಯಲ್ಲ, ಏನಾಯ್ತು? ಅಯ್ಯೋ ಏನು ಇಲ್ಲ ಕಣ್ರಿ. ಅದೇನಾಯ್ತು ಹೇಳಲೇ. ನಾನು ಹಾಸ್ಪಿಟ್ಲಿಂದ ಬಂದಾಗಿಂದ ನೋಡ್ತೇವನಿ, ಯಾಕೊಂಥರ ಇದೆಯಲ್ಲ, ಯಾಕೆ ಏನಾಯ್ತು? ಏನಾರು ರಿಪೋರ್ಟಲ್ಲಿ ಏನಾರಯ್ಯ? ಥೂ ಬಿಡ್ತೋನಿ, ಹಂಗೇನಿಲ್ಲ ಕತೆ, ಎಲ್ಲ ನಾರ್ಮಲ್ ಆಗೇ ಅದೇ. ಮತ್ತೆ ಇನ್ನಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಒಂದು ಹೊತ್ತಿಂದ ನೋಡ್ತೇನೆ ನೀವು ಒಂಥರ ಇದೆಯಲ್ಲ, ಏನಾಯ್ತಲೇ? ಅದೇನು ಹೇಳು. ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ರಿ ನಿಜವಾಗ್ಲೂ. ಥೂ ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಏನು ಹೇಳು? ನೀನು ಶ್ವಾಸ ನೋಡ್ರೆ ಅವಳೇ ಒಂಥರ ಸಪ್ಕವಳೆ, ನೀನು ನೋಡ್ರಿ ನೀನು ಹಿಂಗಿದ್ದಿ, ನಮ್ಗೆ ಹಿಂಗಾದ್ರೆ ಎದ್ರಕಾಯ್ಕಿಲ್ವಾ? ಅಯ್ಯೋ ರೀ, ಇವನು ನಾಗಕ್ಕನ ಮಗ ಸಿಕ್ಕಿದ ಕಣ್ರಿ. ನಾಗಕ್ಕನ ಮಗ ಸಿಕ್ಕಿದ? ಎಲ್ಲಿ? ಹಾಸ್ಪಿಟ್ಲಲ್ಲಿ ನಾವು ಹೋಗಿತ್ತಿಲ್ವಾ, ಅದೇ ಹಾಸ್ಪಿಟ್ಲಲ್ಲಿ ಸಿಕ್ಕಿದ. ಏನು ಸಿಕ್ತಾನಕು ಯಾಕೆ ಬಂದಿಂದಂತೆ? ಅಯ್ಯೋ ಥೂ ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ಕಣ್ರಿ. ಅಯ್ಯೋ ರೀ, ಸಾಯಕ್ಕೆ ಬಂದ್ಬಿಟ್ಟಾನೆ ಕಣ್ರಿ. ಏನ ಏನು ಹಿಂಗಂತ ಇದ್ದೀನಿ ನೀನು? ಕಣ್ರಿ, ಭಾಳ ಆಗ್ತವ, ಸೀರಿಯಸ್ ಆಗ್ಬಿಟ್ಟದೆ ಅವನಿಗೆ. ಸೀರಿಯಸ್ ಆಗ್ಬಿಟ್ಟು ಡಾಕ್ಟ್ರು ಬದುಕೋದೆ ಕಷ್ಟ, ಬದುಕಾಯ್ಕಿಲ್ಲ ಅಂದ್ಬಿಟ್ಟು ಕೈ ಚೆಲ್ಬಿಟ್ಟಿದಾರಂತೆ ಕಣ್ರಿ. ಏನು ಸರಿಲ್ವಂತೆ? ಅದೇನೋ ಲಿವರು, ಆಮೇಲಿಂದ ಅದೇನೋ ಶ್ವಾಸಕೋಶ ಅದೇನೋ ಅಂತಾರಲ್ಲ, ಅದು ಎಲ್ಲವ ಇದಾಗ್ಬಿಟ್ಟು ಕೊಳ್ತೋದಂಗೆ ಆಗ್ಬಿಟ್ಟಿದಂತೆ ಕಣ್ರಿ ಹೊಟ್ಟೆ ಒಳಗೆಯೋ. ಓ ಸರಿ ಕಂದು ಬಿಡತ್ತಗೆ. ಏನು ಹಿಂಗಂತ ಇದ್ದೀನಿ ನೀನು? ಏನು ಕಲ್ಲು ಮುಂಡೆ ಹೆಂಗಿದ್ದ? ಈಗ ಒಂದು 6 ತಿಂಗಳಲ್ಲಿ ಹೋಗ್ಬೇಕಾ? ಚೆನ್ನಾಗೇ ಇದ್ನಲ್ಲ, ಜಗಳ ಆಡ್ಕೊಂಡು ಅಯ್ಯೋ ಅಪ್ಪ ಅನ್ಸಿ ಎತ್ತು ತಂದೆ ತಾಯಿ ಅಯ್ಯೋ ಅಪ್ಪ ಅನ್ಸೋರು ಯಾರು ತಾನೇ ಉದ್ಧಾರ ಆದರು? ಬಾ ಇರೋರು ನೋಡಿ ಕಲಿಬೇಕು ಕತೆ. ಇವತ್ತು ಅವ್ರಿಗೆ ಎಷ್ಟು ಸಂಕಟ ಇದ್ದದು ಹೇಳು. ಈ ಕಾಲದಲ್ಲಿ ಎಲ್ಲನೂ ಸರಿ ಮಾಡ್ತಾರಲ್ಲ, ತಗೆ ತೋರ್ಸೋರಂತ ಅಚ್ಚುಕಟ್ಟಾಗಿ. ಅಯ್ಯೋ ಮೀರೋಗಿದಂತೆ ಕಣ್ರಿ, ಎಲ್ಲ ಮೀರೋಗ್ಬಿಟ್ಟದೆ. ಇನ್ನು ಜಾಸ್ತಿ ದಿವಸ ಬದುಕಕ್ಕಿಲ್ಲ. ಅವ್ರಿಗೆ ಏನು ಕೊಡಬೇಕು, ತಿನ್ನಬೇಕು, ಉಣ್ಬೇಕು ಅನ್ನೋದು ಏನು ಆಸೆ ಇದ್ದದು ಕೊಟ್ಬಿಡಿ ಅಂತವ ಹಂಗಂದ್ರಂತೆ ಕಣ್ರಿ. ಇವತ್ತು ಹೊಂಟೋಗಿ ಅಂದ್ಬಿಟ್ಟು ಎಲ್ಲನೂ ಮಾತ್ರೆ ಮೆಡಿಸನ್ನು ಎಲ್ಲನೂ ಉಸಿ ನೋವು ಕಮ್ಮಿ ಆಗಂಟ ಇರಲಿ ಅಂದ್ಬಿಟ್ಟು, ನೋವು ಕಮ್ಮಿ ಆಗಂಗೆ ಸಾಯಗಂಟ ಇರಲಿ ಅಂದ್ಬಿಟ್ಟು ಬರ್ಕೊಟ್ರು. ಅಯ್ಯೋ ಅವಳು ಅತ್ತಾಗ ಹೋದ್ಲು, ನಾವು ಇತ್ತಾಗ ಬಂದು. ಅಯ್ಯೋ ನನಗಂತೂ ಹೊಸಿ ಬೇಜಾರಾಗಲಿಲ್ಲ ಕಣ್ಮರಿ, ಪತ್ತೇನೆ ಹೆಚ್ಚಕ್ಕಾಯ್ತಿಲ್ಲ ಕಣ್ಮರಿ. ಹಂಗಾಗೋಗನೇ ಈ ಗಡ್ಡ ಬುಡ್ಡ ಬಿಟ್ಕೊಂಡು ಎಲ್ಲ ಕೆನ್ನೆ ಪನ್ನೆ ಕಣ್ಣು ಎಲ್ಲ ಹೊಳಿಕೊಂಡೋಗವೆ. ಏನು ಕಣ್ಣೆತ್ತಿ ನೋಡೋಕ್ಕಾಯ್ತಿಲ್ಲ ಕಣಪ್ಪ ನಿಜವಾಗ್ಲೂ. ಯಾರಿಗೂ ಬೇಡ ಶಿಕ್ಷೆ ನಿಜವಾಗ್ಲೂ. ಒಬ್ಬೊಬ್ಬೊಬ್ಬೊಬ್ಬ ಮಾಡಿದ್ದು ನಾವು ಮಾರಯ್ಯ ಅಂತವ ತಂದೆ ತಾಯಿ ಅಯ್ಯೋ ಅಪ್ಪ ಅನ್ಸೋದು ಹಿಂಗೆ ಕೊನೆಗೆ. ತು ನನಗೆ ನಿಜವಾಗ್ಲೂ ಯಪ್ಪ ಅವನು ಮಾಡಿರೋ ಅಷ್ಟೆಲ್ಲವ ಅಕ್ಕನಿಗೆ ಅಣ್ಣನಿಗೆ ಎಲ್ಲ ಮಾತಾಡಿ ಅಷ್ಟೆಲ್ಲ ಇದು ಮಾಡ್ದಲ್ವಾ. ತು ನಂಗೆ ನೋಡ್ಬಿಟ್ಟು ಅಯ್ಯೋ ತಾಯಿ ಮನುಷ್ಯರಾದ್ರೆ ನೋಡೋಕ್ಕಾಯ್ಕಿಲ್ಲ ಆ ಪರಿಸ್ಥಿತಿ. ನಾನೇ ಒಂದು 6-10 ದಿವಸ ಆಯ್ತಂತೆ ಹೊಟ್ಟೆಗುಂಡಿ, ಏನಂದ್ರೆ ಏನು ಬಾಯಿ ಬೂಬು ಹಾಕಿಲ್ವಂತೆ. ಭಾಳವ ಇತ್ತಾರ್ಗೆಟ್ಟೋಗನೆ ಮಾತ್ರ, ಭಾಳ ಇತ್ತಾರ್ಗೆಟ್ಟೋಗನೆ. ಡಾಕ್ಟ್ರು ಹೇಳ್ಬಿಟ್ರಂತಲ್ಲ, ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಇವರು ಬದುಕಾಕಿಲ್ಲ, ಸುಮ್ಮನೆ ನೀವು ಎಷ್ಟು ಇದು ಮಾಡಿದ್ರು ಅಷ್ಟೇ, ಸುಮ್ಮನೆ ಹೊಂಟೋಗಿ ಅಂತ ಅಂದ್ರಂತೆ. ಇನ್ನೇನು ಮಾಡೋರು? ಅಲಕಲೆ ಇಲ್ಲಿಗೆ ಬರ್ಬೋದಾಗಿತ್ತಲ್ಲ. ಅಯ್ಯೋ ಅವಳು ನಾವು ನಮ್ಮ ಅತ್ತೆ ಮಾವನಿಗೆ ಮಾಡಿದಾನೆ ಮೋಸಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಾನೆ. ಯಾವ ಮಗ ಓದ್ಕೊ ಬರಾನೆ, ಅವನು ಮಾತ್ರವ ಕೈ ಹಿಡ್ಕೊಂಡು ಹೇಳ್ಬಿಟ್ಟಕಂದ್ರಿ, ನಾನು ಸತ್ರುವೆ ಇವಳು ಈಗ ನನ್ನ ಕರ್ಕೊಂಡು ಹೋಯ್ಕಿಲ್ಲ ಅಂತವಳೆ. ನನಗೆ ಈಗ ಬದುಕಿರಾಗ್ಲೂ ಅವ್ರ ಮಕ್ಕ ನೋಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ನಾನು ಸತ್ತಂಥ ಕಾಲಕ್ಕೆ ಮಾತ್ರ ನಮ್ಮ ಹೊಲದಲ್ಲೇ ನನ್ನ ಟಪನ್ ಮಾಡಬೇಕು. ಬದುಕಿದಾಗ ನಮ್ಮ ಅವ್ವ ಅಪ್ಪನ ಜೊತೆ ನಾನು ಇರಲಿಲ್ಲ. ಈಗಲಾರೆ ಸತ್ತಂಥ ಕಾಲದಲ್ಲಿ ಅರೆಯ ನಮ್ಮ ಅವ್ವ ಅಪ್ಪನ ಜೊತೆ ಇರ್ತೀನಿ ನಾನು. ಯಾವುದೇ ಕಾರಣಕ್ಕೂ ನನ್ನ ಮಾತ್ರ ಬೇರೆ ಕಡೆ ನನಗೆ ದಪ್ಪನ್ ಮಾಡಿದ್ರು ನನಗೆ ಇಷ್ಟ ಆಯ್ಕಿಲ್ಲ ಅಂತವ. ಹಂಗೆ ಹೇಳ್ದಕ್ಕಂದ್ರೆ ಕೈ ಹಿಡ್ಕೊಂಡು ಹೇಳ್ದ, ನೀವು ಜಾನಕಮ್ಮ ನಾನು ಸತ್ತರು ನಾನು ಹೇಳ್ತೀವಿ ಫೋನ್ ಮಾಡ್ತಾಳೆ, ಅವ್ರ ಹೊಲಕ್ಕೆ ನಮ್ಮ ಹೊಲಕ್ಕೆ ತಗೊಂಡೋಗಿ ಹಾಕೋಕ್ಕೆ ನೀವು ವ್ಯವಸ್ಥೆ ಮಾಡಿ, ನಮ್ಮ ಅಪ್ಪ ಅವನಿಗೆ ಆಮೇಲೆ ಹೇಳಿ ಈಗ ಹೇಳ್ಬೇಡಿ ಅಂತವ. ಬರೋ ಹೊತ್ನಲ್ಲಿ ಕೈ ಹಿಡ್ಕೊಂಡು ಹೊತ್ಬಿಟ್ಟ. ನಾನು ಏನು ಮಾಡಾನಿ ಅಂತ ಅಷ್ಟೊತ್ತಿಂದ ಯೋಚನೆ ಮಾಡ್ತಾ ಕುಂತೀನಿ ಕಣ್ಮರೆಯ. ಇಲ್ಲ ಅವ್ನ ಮಾತು ತೆಗ್ದಾಕಿ ಸಾಯನ ಮಾತು ತೆಗ್ದಾಕಿ ಅವ್ರಿಗೆ ಹೇಳೋನು, ಇಲ್ಲ ಅವ್ರಿಗೆ ಹೇಳಿ ಈಗ ನೋವು ಕೊಡೋದಕ್ಕೆ ನಾನು ಸುಮ್ಮನೆ ಹಾಕ್ಬಿಟ್ರು ಒಳ್ಳೇದು ಅಂತ ಯೋಚನೆ ಮಾಡ್ತಾ ಕುಂತೀನಿ ಕಣ್ಮರೆಯ. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿರ ನನಗೆ, ಕೈ ಕಾಲೇ ಓಡ್ತಾಯಿಲ್ಲ. ಹಂಗೂ ನಾಗಕ್ಕ ಫೋನ್ ಮಾಡಿದ್ಲು, ಬಕ್ಕ ಮನೆ ತಗ ಬಕ್ಕ ಅಂತದ್ದು ಯಾತ್ಕೊ ಕಣೆ,
ಯಾಕೆ ಮಾಡಿದ್ಲು ಏನೊತ್ತಾಗೆ ನಿಜವಾಗ್ಲೂ ಯಪ್ಪ ದೇವರೇ ಭಗವಂತ ಭಾಳ ಬೇಜಾರಾಗ್ಬಿಟ್ಟ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತೇ ಇಲ್ಲ. ಹೇಳೋಕೆ ಹೋಗಿ ಅವ್ನು ಮಾತಾಕಬಿಟ್ಟಾನೆ ಅಂದರೆ ಇವತ್ತು ನಾಳೆ ದಿವಸಕ್ಕೆ ಸತ್ತೋದ್ಮೇಲೆ ಹೇಳಕ್ಕೆ ಹೋದ್ರೆ ಯಾಕೆ ನಿನಗೆ ಗೊತ್ತಿತ್ತಿಲ್ವಕ್ಕ ಹೇಳಿವಕ್ಕ ಯಾಕಕ್ಕ ಹೇಳಿಲ್ಲ ನೀನು ಇವತ್ತು ಹೇಳೋಳು ನೀನು ಅವತ್ತೇ ಹೇಳೋಕ್ಕಾಯ್ತಿತ್ತಿಲ್ವ ಅಂತ ಅಂದಾಗ ಆಗೇನು ಮಾಡಿಯೇ ಗೊತ್ತಾಯ್ತು ಅಲ್ವಾ ಹೇಳೋಗು ಪಾಪ ಏನೋ ಸಾಯ ಮುಂದರದಲ್ಲಿ ಹೋಗಿ ನೋಡ್ಕೊಳ್ಳಿ ಅತ್ತಾಗೆ. ಅಯ್ಯೋ ಯಾವ ತಂದೆ ತಾಯಿಗೂ ಈ ಥರ ಶಿಕ್ಷೆ ಬರ್ಬಾರ್ದು ಕಣವ. ಏನೋ ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿರಲಿ ಅಂತ ತಾನೇ ಆಸೆ ಮಾಡೋದು. ಅವರು ಇಟ್ಟು ಬಟ್ಟೆ ಕಟ್ಟಿ ಸಾಕಿ ಸಲ್ವಿ ಇವತ್ತು ಎರಡಂತರದಲ್ಲೇ ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ಮಕ್ಕಳು ಸಾಯ್ತವೆ ಅಂದಾಗ ಎಂಥ ತಂದೆ ತಾಯಿಗೆ ತಾನೇ ಎಷ್ಟು ನೋವು ಹೇಳು. ಅಯ್ಯೋ ನೋವಲ್ವ್ರಿ ನೋವಲ್ವಾ ನಿಜವಾಗ್ಲೂ ನೀವೇನಾರು ಅಂದ್ಕೊಳ್ಳಿ ಒಸಿ ಅಂದರೆ ಒಸಿ ಬೇಜಾರಾಗಿಲ್ಲ ಕಣ್ರಿ. ನನಗಂತೂ ಭಾಳ ಬೇಜಾರಾಗೋಯ್ತು. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ ನನಗೆ. ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾನೆ ಹೆಂಗೆ ಯತ್ನೆ ಮಾಡ್ತಾನೆ ಕುಂತೀವಿ ನಾನು ಏನನೇ ಪಪ್ಪ ಎಷ್ಟು ಬೇಜಾರಾದದ ಅವಳಿಗೆ ಹೇಳಿದ್ರೆ ಅಂದ್ಕೊಂಡಂಗೆ ಸುಮ್ಮನೆ ಕುಂತೀನಿ ಕಣವ. ಏನು ಮಾಡಬೇಕು ಅಂತ ಗೊತ್ತಾಯಿಲ್ಲ. ಅವನು ಬೇರೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ನಾನು ಸತ್ತಾಗ ನಾನು ಎತ್ತಿ ಫೋನ್ ಮಾಡ್ತಾಳೆ ಕರ್ಕೊಂಡೋಗಿ ಡಪ್ಪನ್ ಮಾಡಿ ಅಂತಾನಲ್ಲ. ಅವಳಿಗೂ ಬರೋಕ್ಕೆ ಇಷ್ಟ ಇಲ್ಲ. ಯಾವ ಥರ ಮುಖ ತೋರ ನನ್ನ ಮತ್ತೆ ಮಾವನಿಗೆ ಇವತ್ತು ಚೆನ್ನಾಗಿ ಕರ್ಕೊಂಬಂದ್ಬಿಟ್ಟು ಈಗ ಹಿಂಗೂ ಕರ್ಕೊಂಡೋದ್ರು ನನ್ನ ಸುಮ್ಮನಾದಾರ ಬಿಟ್ಟಾರ ನನ್ನ ಅಂತವ ಅವಳು ಎದುರ್ಕೊತಾಳೆ ಅಂದರೆ ಅವಳ ಕೈಲಿದ್ದದ ಏನೋ ಭಗವಂತ ನಿಚ್ಚೆ ಯಾರು ಏನು ಮಾಡೋಕ್ಕದ್ದು. ಈಗ ಅವಳೇನು ಬೇಕು ಅಂತ ಮಾಡಿದರೆ ಅವಳನ್ನ ಕೇಳಷ್ಟಿತ್ತು. ಅವಳನ್ನ ಕೇಳಂತ ರೂಲ್ಸೇ ಇಲ್ವಲ್ಲ. ಉಸಾರ್ ತಪ್ಪಿರೋದಕ್ಕೆ ಅವಳೇನು ಮಾಡಾಳು. ಅದೇ ನಾನು ಹಿಂಗೆ ಇರ್ದೇನೆ ಬಿಟ್ಟು ಜೊತೆಲಿ ಕರ್ಕೊಂಡು ಹೊರ್ಗಡೆಗೆ ಬಂದ್ಬಿಟ್ಟೆ ಬಂದ್ಮೇಲೆ ಹಿಂಗೆ ಆಯ್ತಲ್ಲ ಅಂತ ಅವಳು ಹಂಗೆ ಯತ್ನೆ ಮಾಡ್ತಾಳೆ. ಇವನು ಹೇಳಲೇ ಬೇಡಿ ನನಗೆ ಬದುಕಿದಾಗ ಅವ್ರು ಬಂದರು ನನಗೆ ಮಕ್ಕ ತೋರ್ಸೋಕೆ ನಾಚಿಕೆ ಆಯ್ತದೆ ಅಂತ ಅವನು ಅಂತಾನೆ. ಇದು ನಾನು ಯಾಕಾರ ಹಾಸ್ಪಿಟ್ಲಿಗೆ ಹೋದ್ವು ಅಂತ ನನಗೆ ತಲೆ ಕೆಟ್ಟೋಯ್ತು ಹೊತ್ತಾಗೆ. ಏನು ಮಾಡೋದು ಈಗ ಕಂಡು ಹೇಳಿಲ್ಲ ಅಂದ್ರೆ ನಾಳೆ ದಿವಸಕ್ಕೂ ನೀನು ಹೇಳಂಗೆ ಪಾಪ ಅವಕ್ಕ. ಈಗ ನಾನು ಒಬ್ಳು ತಾಯಿಯಾಗಿ ಅಯ್ಯೋ ಬದುಕಿದಾಗ ಹೇಳಿದ್ರೆ ಇವಕ್ಕ ಕಣ್ಣೆಲ್ಲಾರು ನೋಡ್ಕೊಳ್ಳೋ ನೀನು ಇದ್ದಾಗಾರು ಹೇಳಿವಲ್ಲ ಅಂತ ಎಲ್ಲಿ ಬೇರೆ ತಪ್ಪು ತಿಳ್ಕೊಳ್ಳೋದು ನನ್ನ ಅನ್ನೋದು ಅದು ಒಂದು ಚಿಂತೆ ಆಗೋಗೋದೆ ಕಣ್ಮರಿ ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಮಾಡೋದೇನೂ ಇಲ್ಲ ಹೋಗಿ ಹೇಳೋಗು ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ ನೀನು. ಹೋಗು ಮೊದಲು ಹೇಳೋಗು ಅದೇನದ ಆಗಲಿ ನೋಡೇ ಬಿಡೋಕ್ಕಾಯ್ತದೆ. ಏನು ಆಯ್ಕೆ ನಡಿ ನಾನು ಬರ್ತೀನಿ ಬೇಕಾರೆ. ಕಣ್ಮರಿ ಬಾ ನೀನು. ನನಗೆ ಯಾಕೋ ಧೈರ್ಯ ಸಾಲ್ತಿಲ್ಲ. ಎಲ್ಲಿ ಅದಗಿದೆ ಕೆಚ್ಕೊಬಿಟ್ಟೋಳು ಅಂತ ಎದುರ್ಕಾಯ್ತದೆ. ಬನ್ನಿ ನೀವು ಜೊತೆಲಿ ಹೋಗೋದ. ಸರಿ ನಡಿ ಆಯಿತು ಹೋಗೋದ ಹೇಳೋಕ್ಕಾಯ್ತದೆ. ಅಯ್ಯೋ ಕರ್ಮ ಕಣವ ಯಾವ ತಂದೆ ತಾಯಿಗೆ ತಾನೆ ಈ ಥರ ಶಿಕ್ಷೆ ಕೊಡಬೇಡ್ದು. ಅಲ್ಲ ಏನು ಪರಿಜ್ಞಾನ ಬೇಡವಲೇ ಬಡ್ಡೆವು ಏನು ದುರಾಂಕಾರದಲ್ಲಿ ಸತ್ತರೆ ಇನ್ನೇನು ಮತ್ತು ಹಿಂಗೆ ಇನ್ನೇನು ಅದದ್ದು ಹೇಳು. ಹೊಸಿದಾವಲತ್ತ ಹೊಸಿ ದುರಾಂಕಾರ ಮರ್ಯಾ ಅಯ್ಯಪ್ಪ ದುರಾಂಕಾರದಲ್ಲಿ ತೇಲೋನ ಹಂಗೆಯ ಏನು ಮನ್ಸರು ಕೊಟ್ಟು ಮಾತಾಡೋಣ ಎಲ್ಲಿದ್ರು ಯಾವ ಗೊತ್ತು ಗುಮನಂದಿಯೇ. ಅಯ್ಯೋ ಪಾಪ ಹಣೆ ಬರ್ವೆ ಹೋಗು. ಪಾಪ ಅನ್ನೋದು ಏನು ಅನ್ನೋದು ನಾನು ನಿಜವಾಗ್ಲೂ ಒಂದು ಅರ್ಥ ಆಯ್ಕಿಲ್ಲ ಕಣಮಿ. ಭಾಳ ಬೇಜಾರಾಗ್ಬಿಟ್ಟದು ನನಗಂತೂ. ಇವಾಗ ಅಂತೀರಿ ನಾನು ನೋಡ್ದೊಳಗೆ ಹಂಗಾಗಬೇಡ ನಾನು ಸಾಕಿಂದ ಹೊರಗೆ ಬರೋಕ್ಕೆ ಆಯ್ತಲ್ಲ ನನಗೆ ನಿಜವಾಗ್ಲೂ ಅವನ ಅನ್ನಂಗೆ ಆಗೋಯ್ತು ನನಗೆ ಗೊತ್ತಾ. ಅವ್ನು ನೋಡಿ ಪತ್ತೆ ಮಾಡಿದ್ರೆ ಅವಳು ನೋಡ್ಬಿಟ್ಟು ಪತ್ತೆ ಮಾಡಿದೆ ನಾನು. ಆಮೇಲೆ ಅವನೇ ಜಾನ್ಕಕ್ಕ ಅಂದಮೇಲೆ ರಾಗ ಮಾತ್ರ ಬರ್ತದೆ ಅವನದು. ಇನ್ನೇನು ಇಲ್ಲ ಪತ್ತೆನೇ ಮಾಡೋಕ್ಕಾಯ್ಕಿಲ್ಲ ನಿಜವಾಗ್ಲೂ. ಅಡ್ರೆಸ್ ತಗೊಂಡಿದ್ದಿ ತಾನೇ? ಹ್ಞೂ ಅಡ್ರೆಸ್ ಕೇಳ್ಕೊಂಡೆ ಎಲ್ಲಿ ಏನು ಎಂತು ಅಂತ ಗೊತ್ತಾಯ್ತು. ಅದು ಯಾವುದೋ ತೋಟವಂತೆ ಹೆಸ್ರು ಪಾಸ್ರ ಹೇಳವನೇ ಹೇಳೋದ್ಲಿ ಇಂಥವ್ರು ಮತ್ತು ಈಗ ಹೇಳ್ಬೇಡಿ ನೀವು ನಾನು ಫೋನ್ ಮಾಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಆದಮೇಲೆ ಅಂತ ಅಂದ್ಲು. ಅದಕ್ಕೆ ಸುಮ್ಮನೆ ಇರಲಿ ಆಗ್ತು ಅಂದ್ಬಿಟ್ಟು ಅಡ್ರೆಸ್ ಕೇಳ್ಕೊ ಬಂದೀವಿ. ನಡೀರಿ ಈಗೇನು ಹೇಳೋದ ನಮ್ಮ ಕರ್ತವ್ಯ ನಾವು ಮಾಡೋದ. ಮುಂದಕ್ಕೆ ಬಿಟ್ಟಿದ್ದ ಅವ್ರದ್ದು ನಾಳೆ ದಿವಸಕ್ಕೂ ನೋಡು ಹೇಳ್ನಿವಲ್ಲ ಅಂತ ಅನ್ಸ್ಕೊಳ್ಳೋದು ಯಾಕೆ ಅಲ್ವಾ. ಮುಖದ್ ಬಾ ಅದೇನು ಕೇಳೋಕ್ಕಾಯ್ತದೆ ಹೇಳದ ನಾನು ಇರ್ತೀನಿ ಬೈ ಹೇಳುವೆ ಇನ್ನೇನು ಮಾಡೋಕ್ಕದು. ಹ್ಞೂ ಸರಿ ನಡೀರಿ ಮತ್ತೆ ಆಯಿತು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.